ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ದಿನನಿತ್ಯ ಗಣಿತ ಮತ್ತು ವಿಜ್ಞಾನ ತರಗತಿಗಳನ್ನು ಮಾಡ್ತಾ ಇದೀವಿ. ಅದರಲ್ಲಿ ಇಂದು ಭಾಗ 7ರಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 8, 9, 10ನೇ ತರಗತಿಯಿಂದ ಆಯ್ದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇನ್ನು ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಸೊ ಸೆಷನ್ ನಿಮಗೆ ಉಪಯುಕ್ತ ಆಗುವಂತಿದ್ರೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ವಿಚ್ ಗ್ಯಾಸ್ ಇಸ್ ಮೋಸ್ಟ್ ರೆಸ್ಪಾನ್ಸಿಬಲ್ ಫಾರ್ ಆಸಿಡ್ ರೈನ್? ಆಮ್ಲ ಮಳೆಗೆ ಹೆಚ್ಚು ಕಾರಣವಾಗುವಂತಹ ಅನಿಲ ಯಾವುದು? ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಅಂತದ್ದು ಯಾವ್ದನ್ನ ಕಮೆಂಟ್ ಮಾಡಿ. ಎಸ್, ಆಮ್ಲ ಮಳೆಗೆ ಹೆಚ್ಚು ಕಾರಣವಾಗುವಂತ ಅನಿಲ. ಎಸ್, ಗುಡ್. ಸೊ ಬಹಳಷ್ಟು ಜನ ಸರಿಯಾದ ಉತ್ತರಗಳನ್ನ ಕಮೆಂಟ್ ಮಾಡ್ತಾ ಇದ್ದೀರಾ. ಎಸ್, ಆಮ್ಲ ಮಳೆ ಅಂತಂದ್ರೆ ಹೆಸರಲ್ಲೇ ಇದೆ, ಆಮ್ಲೀಯತೆ ಗುಣವನ್ನ ಹೊಂದಿರುವಂತಹ ಮಳೆ. ಹಾಗಾದ್ರೆ ಆಮ್ಲೀಯ ಸ್ವಭಾವ ಹೊಂದಿದೆ ಅಂತಂದ್ರೆ ಇದರ ಪಿ ಎಚ್ ಮೌಲ್ಯ ಎಷ್ಟಾಗುತ್ತೆ? ಎಸ್, ಕಮೆಂಟ್ ಮಾಡಿ. ಎಸ್, ವೆರಿ ಗುಡ್. ಎಲ್ಲರೂ ಸಿ ಅಂತ ಆನ್ಸರ್ ಕಮೆಂಟ್ ಮಾಡ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಸಿ, ಸಲ್ಫರ್ ಡೈಆಕ್ಸೈಡ್ ಎನ್ನುವಂಥದ್ದು ಇದು ಸರಿಯಾದ ಉತ್ತರ ಆಗಿರುತ್ತೆ. ಕರೆಕ್ಟ್. ಹಾಗಾದ್ರೆ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಎಷ್ಟಾಗಿರುತ್ತೆ? ಸೊ 7ಕ್ಕಿಂತ ಕಡಿಮೆ. ಹಾಗಾದ್ರೆ ನಿಖರವಾಗಿ ಎಷ್ಟಿರುತ್ತೆ? 5.6ಕ್ಕಿಂತ ಕಡಿಮೆ ಇರುತ್ತದೆ. ಹೌದಲ್ವಾ? 5.6ಕ್ಕಿಂತ ಕಡಿಮೆ ಇರುತ್ತದೆ. ಹಾಗಾದ್ರೆ ಆಮ್ಲ ಮಳೆ ಎನ್ನುವಂಥದ್ದು ಸಲ್ಫರ್ ಡೈಆಕ್ಸೈಡ್ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಇದ್ರೆ ಮಾತ್ರ ಏನು ಆಸಿಡ್ ರೈನ್ ಉಂಟಾಗುತ್ತಾ? ಹಾಗಾದ್ರೆ ಇನ್ನೊಂದು ಧಾತು ಇದ್ರೂ ಸಹ ಏನಾಗುತ್ತೆ? ಇನ್ನೊಂದು ಧಾತು ಅನ್ನೋದಕ್ಕಿಂತ ಇನ್ನೊಂದು ಧಾತುವಿನ ಡೈಆಕ್ಸೈಡ್ ಇದ್ದಾಗಲೂ ಸಹ ಇವೆರಡೂ ಸೇರಿ ಏನಾಗುತ್ತೆ? ಆಸಿಡ್ ರೈನ್ ಅನ್ನು ಉಂಟು ಮಾಡುತ್ತೆ. ಆ ಒಂದು ಧಾತು ಯಾವುದು? ಆ ಒಂದು ಧಾತುವಿನ ಆಕ್ಸೈಡ್ ಯಾವುದು ಎನ್ನುವಂಥದ್ದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ: ದ ಎಸ್ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಈಸ್? ವಿದ್ಯುತ್ ಪ್ರತಿರೋಧದ ಎಸ್ಐ ಘಟಕ ಯಾವುದು? ಎಸ್ಐ ಯೂನಿಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಅದು ಎಚ್ ಎಸ್ ಟಿ ಆರ್ ಆಗಿರ್ಲಿ, ಪಿ ಎಸ್ ಟಿ ಆರ್ ಆಗಲಿ, ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ, ನಿಮಗೆ ಎಸ್ಐ ಯೂನಿಟ್ಸ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ವೋಲ್ಟ್, ಓಮ್, ಆಂಪಿಯರ್, ವ್ಯಾಟ್ ಅಂತ ಇದೆ. ಬಹಳಷ್ಟು ಸಲ ನಾವಿದನ್ನ ಚರ್ಚೆ ಮಾಡಿದೀವಿ. ಸೊ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಎನ್ನುವಂಥದ್ದು ಏನ್ ಮಾಡುತ್ತೆ? ವಿದ್ಯುತ್ ಅನ್ನ ತಡೆಯುತ್ತದೆ, ವಿದ್ಯುತ್ ಅನ್ನ ವಿರೋಧಿಸುತ್ತದೆ. ಅದೇ ಹೆಸರಲ್ಲೇ ಇದೆ ನೋಡಿ, ವಿದ್ಯುತ್ ಪ್ರತಿರೋಧಿಸುತ್ತೆ, ಅಪೋಸ್ ಮಾಡುತ್ತೆ. ಸೊ ಅದಕ್ಕೆ ಎಸ್ಐ ಯೂನಿಟ್ ಏನಾಗುತ್ತೆ? ಎಸ್, ಕರೆಕ್ಟ್ ಆಗಿದೆ. ಸೊ ಏನಾಗುತ್ತೆ? ಸೊ ಓಮ್ ಎನ್ನುವಂಥದ್ದು. ಸೊ ರೆಸಿಸ್ಟೆನ್ಸ್. ಸೊ ಆಂಪಿಯರ್ ಏನಂತಂದ್ರೆ ವಿದ್ಯುತ್ ಪ್ರವಾಹದ ಎಸ್ಐ ಯೂನಿಟ್ ಆಗುತ್ತೆ. ಹೌದಲ್ವಾ? ಜೊತೆಗೆ ವೋಲ್ಟ್ ಅಂತಂದ್ರೆ ವೋಲ್ಟ್ ಎನ್ನುವಂಥದ್ದು ವಿದ್ಯುತ್ ವಿಭವಾಂತರ, ಎಲೆಕ್ಟ್ರಿಕ್ ವೋಲ್ಟೇಜ್ ಅಂತ ಕರಿತೀವಲ್ವಾ, ವಿದ್ಯುತ್ ವಿಭವಾಂತರದ ಒಂದು ಎಸ್ಐ ಯೂನಿಟ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಎನ್ನುವಂಥದ್ದು ಯಾವುದರ ಏಕಮಾನ ಆಗಿರುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಸ್, ನಾವೀಗ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಸೊ ಸೆಷನ್ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಸೊ ನೀವು ಈ ತರದ ಒಂದು ಆಬ್ಜೆಕ್ಟ್ ಅನ್ನ ಗಮನಿಸಿರ್ತೀರಾ. ಸೊ ಇದನ್ನ ನಾವೇನ್ ಕರಿತೀವಿ? ಇದನ್ನ ರೆಸಿಸ್ಟರ್ಗಳು ಅಂತ ಕರಿತೀವಿ. ಇದು ವಿದ್ಯುತ್ ಹರಿಯುವುದನ್ನ ತಡೀತವೆ. ಎಸ್, ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ? ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಯಾವುದು? CaO2, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್. ಯಾವ್ದಾಗುತ್ತೆ? ಇದರಲ್ಲಿ ಕೇಳಿರುವಂತದ್ದೇನು? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಅಂತ ಕೇಳ್ಬೋದು, ಅಥವಾ ಅಡಿಗೆ ಸೋಡಾ ಅಂತ ಬೇಕಾದ್ರೂ ಕೇಳ್ಬೋದು. ಅಡಿಗೆನೇ ಅಲ್ವಾ, ಬೇಕ್ ಮಾಡ್ತೀವಿ. ಸೊ ಅದಕ್ಕೆ ಅವರು ಬೇಕಿಂಗ್ ಸೋಡಾ ಅಂತಾನು ಕೇಳ್ತಾರೆ. ಸೊ ಯಾವ್ದಾಗುತ್ತೆ? ಎಸ್, ವೆರಿ ಗುಡ್. ಕಮೆಂಟ್ ಮಾಡಿ. ಎಸ್, ನೋಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಎಲ್ಲಾದ್ರೂ ನಿಮ್ಗೆ ಕ್ಲೋರಿನ್ ಸಿಕ್ಕಿದೆ, ಕ್ಲೋರೈಡ್ ಸಿಗ್ತಾ ಇದೆ, ಜೊತೆಗೆ ಕ್ಯಾಲ್ಸಿಯಂ ಇದೆ ಅಂತಂದ್ರೆ ಸೊ ಇದೇನಾಗುತ್ತೆ? ಚೆಲುವೆ ಪುಡಿಯ ರಾಸಾಯನಿಕ ಹೆಸರು. ಅದಲ್ವಾ? ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಏನಾಗಿರುತ್ತೆ? ಏನು? ಚೆಲುವೆ ಪುಡಿ ರಾಸಾಯನಿಕ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರುತ್ತೆ. ನೆಕ್ಸ್ಟ್ NaCl, ಇದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಏನು? ಅಡಿಗೆ ಉಪ್ಪು ಎನ್ನುವುದು. ಅಡಿಗೆ ಉಪ್ಪು. ಅವ್ರು ನಮ್ಗೆ ಅಡಿಗೆ ಉಪ್ಪು ಅಂತ ಕೇಳಿಲ್ಲ, ಅಡಿಗೆ ಸೋಡಾ ಅಂತ ಕೇಳಿದ್ದಾರೆ. ಅದಲ್ವಾ? ಅಡಿಗೆ ಸೋಡಾದು ಅಡಿಗೆ ಸೋಡಾ ಮತ್ತೆ ವಾಷಿಂಗ್ ಸೋಡಾ ಅಂತ ಎರಡು ಬರುತ್ತೆ ನೋಡಿ. ವಾಷಿಂಗ್ ಸೋಡಾದು ಏನಾಗುತ್ತೆ? NaCO3.NH2O, 10 ನೀರಿನ ಅಣುಗಳು ಇರ್ತವೆ. ಆದ್ರೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು NaHCO3. ಅದಲ್ವಾ? ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ವೇಲೆನ್ಸಿ ಆಫ್ ಆಕ್ಸಿಜನ್? ಆಮ್ಲಜನಕದ ಸಂಯೋಜಕತೆ ಎಷ್ಟು? 1, 2, 3, 4. ನೀವು ಬೋರ್ ಅಟಾಮಿಕ್ ಮಾಡೆಲ್ ನ ತಿಳ್ಕೊಂಡಿದ್ ಆದ್ಮೇಲೆ ನಾವೇನ್ ಮಾಡ್ತೀವಿ? ಪ್ರತಿಯೊಂದು ಧಾತುವಿನ ವೇಲೆನ್ಸಿ ಎಷ್ಟಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಬೋರ್ ಅಟಾಮಿಕ್ ಮಾಡೆಲ್ ನ ಹೇಳ್ತಾರೆ. ಸೊ ಪ್ರತಿಯೊಂದು ಯಾವುದೇ ಒಂದು ಧಾತುವಲ್ಲಿ ಸೊ ಧಾತುವಿಗೆ ಶೆಲ್ಸ್ ಇರ್ತವೆ. ಆ ಶೆಲ್ಸ್ ಅಲ್ಲಿ ಏನು ಎಲೆಕ್ಟ್ರಾನ್ಸ್ ಎನ್ನುವಂಥದ್ದು ಫಿಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ಶೆಲ್ಸ್ ಯಾವಾಗಿರ್ತವೆ? SP, D, F ಎನ್ನುವಂಥದ್ದು.
ಸೊ ಮೊದಲನೇ ಶೆಲ್ ಅಲ್ಲಿ 2 ಧಾತುಗಳು, ಪಿ ಯಲ್ಲಿ 8, ಡಿ ಯಲ್ಲಿ ಸೊ 2 to the power 2 into n ಸ್ಕ್ವೇರ್. ಸೊ ಈ ಫಾರ್ಮುಲಾ ಪ್ರಕಾರ ಪ್ರತಿಯೊಂದು ಶೆಲ್ ಫಿಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇ ಶೆಲ್ಗೆ ಏನಾಗುತ್ತೆ 18. ಸೊ ನಾಲ್ಕನೇ ಶೆಲ್ಗೆ ಏನಾಗುತ್ತೆ 32. ಸೊ ಈ ರೀತಿಯಾಗಿ ಪ್ರತಿಯೊಂದು ಶೆಲ್ ಅಲ್ಲಿ ಏನಾಗುತ್ತೆ ಇಷ್ಟಿಷ್ಟು ಎಲೆಕ್ಟ್ರಾನ್ಗಳು ತುಂಬಿಕೊಂಡಿರ್ಬೇಕು. ಹಾಗಾದ್ರೆ ಆಕ್ಸಿಜನ್ ಅನ್ನುವಂಥದ್ದು ಏನಾಗುತ್ತೆ, ಸೊ ಆಕ್ಸಿಜನ್ ನ ಈ ಒಂದು ಧಾತುವಿನ ಪರಮಾಣು ಸಂಖ್ಯೆ ಎಷ್ಟಿರುತ್ತೆ, ಪರಮಾಣು ಸಂಖ್ಯೆ 8. ಅಂದ್ರೆ 8 ಪರಮಾಣು ಇದೆ ಅಂತಂದ್ರೆ 8 ಪರಮಾಣು ಸಂಖ್ಯೆ ಅಂದ್ರೆ ಎಲೆಕ್ಟ್ರಾನ್ಗಳ ಸಂಖ್ಯೆಯು 8 ಇರುತ್ತೆ. ಇಲ್ಲಿ 8 ಎಲೆಕ್ಟ್ರಾನ್ಗಳು ಎಲ್ಲಿ ಫಿಲ್ ಆಗಿರ್ತವೆ ನೋಡಿ, 8 ಎಲೆಕ್ಟ್ರಾನ್ ಅಲ್ಲಿ ಮೊದಲನೇ ಒಂದು ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗಿರ್ತವೆ ನೋಡಿ, ಇಲ್ಲಿ ನಿಮ್ಗೆ ಗಮನಿಸಿರುತ್ತೆ ನೋಡಿ, 2 ಶೆಲ್ಲು ಇಲ್ಲಿ ಫಿಲ್ ಆಗ್ತವೆ. ಇನ್ನು ಉಳಿದಿರುವಂತದ್ದು ಎಷ್ಟು, ಉಳಿದಿರುವಂತದ್ದು 8 ಅಲ್ಲಿ 2 ಅಂದ್ರೆ 6 ಅನ್ನೋದು ಎಲ್ಲಿ ಫಿಲ್ ಆಗುತ್ತೆ, ಎರಡನೇ ಶೆಲ್ ಅಲ್ಲಿ ಫಿಲ್ ಆಗಿರುತ್ತೆ. ಓಕೆನಾ. ಹಾಗಾದ್ರೆ ಈ ಶೆಲ್ ಫಿಲ್ ಆಗ್ಬೇಕಂದ್ರೆ ಇನ್ನ ಎಷ್ಟು ತುಂಬಿಸ್ಬೇಕು ಗಮನಿಸಿ ನೋಡಿ. ಈ ಶೆಲ್ ಫಿಲ್ ಆಗ್ಬೇಕು ಅಂತಂದ್ರೆ ಇನ್ನ ನಮ್ಗೆ ಇಲ್ಲಿ 2 ಫಿಲ್ ಆಗ್ಬೇಕು ಅಂತಂದ್ರೆ ಒಟ್ಟಾಗಿ 8 ಟೋಟಲ್. ಇದು ಕೊಟ್ಟೆ ತುಂಬಬೇಕಾದ್ರೆ 8 ಬೇಕು, ಆದ್ರೆ ಅಲ್ಲಿ ಇರುವಂತದ್ದೇ 6. ಇನ್ನಂದ್ರೆ ಇನ್ನ ಎಷ್ಟು ತುಂಬಬೇಕು 2 ಅಂತಂದ್ರೆ ಇದರ ಒಂದು ವೇಲೆನ್ಸಿ ಎಷ್ಟಿರುತ್ತೆ ಅಂತಂದ್ರೆ 2 ಆಗಿರುತ್ತೆ. ಅಂದ್ರೆ ಇದು ಕಳ್ಕೊಳ್ಳೋದಕ್ಕಿಂತ ಏನ್ ಮಾಡ್ಕೊಳುತ್ತೆ, ಪಡ್ಕೊಳ್ಳೋಕ್ ಪ್ರಯತ್ನ ಪಡ್ತಾ ಇರುತ್ತೆ. ಯಾಕೆ ನೋಡಿ, ಇದರಲ್ಲಿ 6 ಎಲೆಕ್ಟ್ರಾನ್ಗಳು ಹೊರಭಾಗದಲ್ಲಿ ಇದಾವೆ. 6 ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳೋದಕ್ಕಿಂತ 2 ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳೋಕೆ ಸಿದ್ಧವಾಗಿರುತ್ತೆ. ಅದರಿಂದ ಇದರ ಒಂದು ವೇಲೆನ್ಸಿ ಎಷ್ಟಾಗುತ್ತೆ 2. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಮೆಟಲ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬಾಕ್ಸೈಟ್ ಓರ್. ಬಾಕ್ಸೈಟ್ ಧಾತುವಿನಿಂದ ಪಡೆಯುವಂತ ಲೋಹ ಯಾವುದು ಅಂತ ಇದೆ. ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಜಿಂಕ್ ಎನ್ನುವಂಥದ್ದು. ಎಸ್ ಕಮೆಂಟ್ ಮಾಡಿ. ವಿಚ್ ಮೆಟಲ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಬಾಕ್ಸೈಟ್ ಓರ್. ಬಾಕ್ಸೈಟ್ ಧಾತುವಿನಿಂದ ಪಡೆಯುವಂತ ಲೋಹ ಯಾವುದು. ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು, ಕಬ್ಬಿಣವನ್ನ ನಾವು ಯಾವ್ದ್ರಿಂದ ಪಡ್ಕೊಳ್ತೀವಿ, ಎಮಟೈಟ್ ಅಥವಾ ಎಮಟೈಟ್ ಮತ್ತೆ ಇನ್ನೊಂದು ಬರುತ್ತೆ. ಸೊ ಅದು ಯಾವ್ದು ಅಂತ ಕಮೆಂಟ್ ಮಾಡಿ ನಂಗೆ. ಓಕೆನಾ. ಸೊ ಅದಕ್ಕೆ ನಾನು ಇಲ್ಲಿ ಸೂತ್ರವನ್ನು ಬರ್ದಿರ್ತೀನಿ. Fe2O3 ಮತ್ತೆ Fe3O4. Fe3O4 ನ ಹೆಸರು ಏನಂತ ತಿಳಿಸಿ, ಯಾಕಂದ್ರೆ ಇದು ಹೆಸರುಗಳು ನಿಮ್ಗೆ ತುಂಬಾ ಸುಲಭವಾಗಿ ಗೊತ್ತಿರುತ್ತೆ. ಓಕೆನಾ. ಸೊ ಎಮಟೈಟ್ ಮತ್ತೆ ಇನ್ನೊಂದು ಮ್ಯಾಗ್ನಟೈಟ್ ಎನ್ನುವಂಥದ್ದು. ಓಕೆ. ನೆಕ್ಸ್ಟ್ ತಾಮ್ರ ಎನ್ನುವಂಥದ್ದು, ತಾಮ್ರದ ಆಕ್ಸೈಡ್ ನಿಂದ ಪಡೆದುಕೊಳ್ಳಲಾಗುತ್ತೆ. ಸೊ ಹಾಗಾದ್ರೆ ಅಲ್ಯೂಮಿನಿಯಂ ಎನ್ನುವಂಥದ್ದನ್ನ ಬಾಕ್ಸೈಡ್ ಇಂದ ಪಡ್ಕೊಳ್ತೀವಿ. ಓಕೆನಾ. ಇನ್ನ ಜಿಂಕ್ ಎನ್ನುವಂಥದ್ದು ಅಷ್ಟೇ, ಜಿಂಕ್ಗಳು ಅಷ್ಟೇ. ನಿಮ್ಗೆ ಈ ಒಂದು ಟಾಪಿಕ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಿಮ್ಗೆ 10ನೇ ತರಗತಿಯಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಒಂದು ಚಾಪ್ಟರ್ಸ್ ಇದೆ. ಲೋಹಗಳು ಮತ್ತೆ ಅಲೋಹಗಳು ಎನ್ನುವಂಥದ್ದು 2ನೇ ಸೆಮಿಸ್ಟರ್ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ನಿಮ್ಗೆ ಸಿಗುತ್ತೆ. ಸೊ ಬಾಕ್ಸೈಡ್ ಧಾತುವಿನಿಂದ ಪಡೆಯುವಂತ ಲೋಹ ಯಾವುದು ಅಂತಂದ್ರೆ ಅಲ್ಯೂಮಿನಿಯಂ ಎನ್ನುವಂಥದ್ದು. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಫೋರ್ಸ್ ಕೀಪ್ಸ್ ಪ್ಲಾನೆಟ್ ಇನ್ ಆರ್ಬಿಟ್ ಅರೌಂಡ್ ದ ಸನ್. ಗ್ರಹಗಳನ್ನ ಸೂರ್ಯನ ಸುತ್ತಲೂ ಭ್ರಮಣೆಯಲ್ಲಿಡುವಂತ ಬಲ ಯಾವುದು. ಎಸ್ ಕಮೆಂಟ್ ಮಾಡಿದಕ್ಕೆ. ಮ್ಯಾಗ್ನೆಟಿಕ್ ಫೋರ್ಸ್ ಚುಂಬಕ ಬಲ, ಫ್ರಿಕ್ಷನ್ ಫೋರ್ಸ್ ಘರ್ಷಣಾ ಬಲ, ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವ ಬಲ, ಮಸ್ಕುಲಾರ್ ಫೋರ್ಸ್ ಸ್ನಾಯು ಬಲ. ನೋಡಿ, ಸೂರ್ಯನ ಸುತ್ತ ಗ್ರಹಗಳನ್ನ ಸೂರ್ಯನ ಸುತ್ತಲೂ ಭ್ರಮಣೆ ಮಾಡ್ತಾ ಇರುವಂತದಕ್ಕೆ ಬಲ ಯಾವ್ದು ಅಂತಂದ್ರೆ ನಮ್ಮ ಸ್ನಾಯು ಬಲದಲ್ಲಿ ಯಾವುದೇ ರೀತಿಯಾಗಿ ಇನ್ವಾಲ್ವ್ ಆಗಿರೋದಿಲ್ಲ. ಸೊ ಈಸಿಯಾಗಿ ಕ್ಯಾನ್ಸಲ್ ಮಾಡಬಹುದು ಆಪ್ಷನ್ ಡಿ ಅನ್ನ. ಇನ್ನ ಘರ್ಷಣಾ ಬಲ ಎನ್ನುವಂಥದ್ದು ಇಲ್ಲಿ ಅಷ್ಟು ಆಕ್ಟ್ ಆಗೋದಿಲ್ಲ. ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತಾ ಇರೋದಕ್ಕೆ ಕಾರಣ ಗ್ರಾವಿಟೇಷನಲ್ ಫೋರ್ಸ್. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ವೆರಿ ಗುಡ್. ಬಹಳಷ್ಟು ಜನ ಸಿ ಅಂತ ಕಮೆಂಟ್ ಮಾಡಿದಿರಾ. ಸೊ ನಿಮ್ಮ ಆನ್ಸರ್ ಸರಿ ಇರುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಮಾಡಿಸೋದಕ್ಕೋಸ್ಕರ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಯಾವುದೇ ರೀತಿಯಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಇರೋದಿಲ್ಲ. ಸೊ ಈಗ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಮಿರರ್ ಕ್ಯಾನ್ ಫಾರ್ಮ್ ಎ ಮ್ಯಾಗ್ನಿಫೈಡ್ ಇಮೇಜ್. ದೊಡ್ಡ ಪ್ರತಿಬಿಂಬವನ್ನ, ವರ್ಧಕ ಪ್ರತಿಬಿಂಬವನ್ನ ರಚಿಸುವಂತ ಕನ್ನಡಿ ಯಾವುದು. ಪ್ಲೇನ್ ಮಿರರ್, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ನನ್ ಆಫ್ ದ ಹೆಬೋ ಅಂತ ಇದೆ. ಸಮತಲ ಕನ್ನಡಿ, ಪೀನ ದರ್ಪಣ, ನಿಮ್ನ ದರ್ಪಣ ಯಾವುದು ಅಲ್ಲ. ಎಸ್ ಕಮೆಂಟ್ ಮಾಡಿ. ಎಸ್ ಗುಡ್. ಎಸ್ ವೆರಿ ಗುಡ್. ನೋಡಿ, ದೊಡ್ಡ ಪ್ರತಿಬಿಂಬ ಉಂಟು ಮಾಡ್ತಾ ಇದೆ ಅಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ಸಮತಲ ಕನ್ನಡಿ, ನೀವು ನಿಮ್ಮ ಮನೆಗಳಿರೋ ಕನ್ನಡಿಯಲ್ಲಿ ಗಮನಿಸಬಹುದು. ನಿಮ್ಮ ಮುಖ ಎಷ್ಟಿದೆಯೋ ಅಷ್ಟೇ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಪ್ರತಿಬಿಂಬ ದೊಡ್ಡದಾಗೋದಿಲ್ಲ, ಚಿಕ್ಕದಾಗೋದಿಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಸೊ ಸಮತಲ ದರ್ಪಣ ಅಂತದ್ದು ಆಗೋದಿಲ್ಲ. ಇನ್ನು ಪೀನ ದರ್ಪಣದಲ್ಲಿ ನಾವೇನು ಬಳಸ್ತೀವಿ, ಪೀನ ದರ್ಪಣವನ್ನ ವಾಹನದ ಇನ್ನೋಟ ದರ್ಪಣಗಳಲ್ಲಿ ಬಳಸ್ತೀವಿ. ಏನಕ್ಕಂತಂದ್ರೆ ಹಿಂದೆ ಬರ್ತಾರಂತ ವಾಹನಗಳು ಸಹ ನಮ್ಗೆ ಏನ್ ಕಾಣಿಸ್ತದೆ, ಚಿಕ್ಕ ಚಿಕ್ಕದಾಗಿ ಕಾಣಿಸೋದಕ್ಕೆ ನಾವು ಇದನ್ನ ಬಳಸ್ತೀವಿ. ನಮ್ಗೆ ದೊಡ್ಡ ಪ್ರತಿಬಿಂಬವನ್ನು ಉಂಟು ಮಾಡುವಂತದ್ದು ಯಾವುದು, ನಿಮ್ನ ದರ್ಪಣ. ನೋಡಿ, ದರ್ಪಣಗಳಲ್ಲಿ ನಿಮ್ನ ದರ್ಪಣ, ಆದ್ರೆ ಮಸೂರಗಳಲ್ಲಿ ಪೀನ ಮಸೂರ. ನೋಡಿ, ಇವೆರಡು ಒಂದೇ ರೀತಿಯಾದ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಪೀನ ಮಸೂರ ಮತ್ತೆ ನಿಮ್ನ ದರ್ಪಣ. ಮತ್ತೆ ಪೀನ ದರ್ಪಣ ಮತ್ತು ನಿಮ್ನ ಮಸೂರ ಒಂದೇ ರೀತಿಯಂತ ಲಕ್ಷಣಗಳನ್ನ ಒಳಗೊಂಡಿರ್ತವೆ. ಯಾಕೆ, ಒಂದು ಜಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಪೀನ ಮಸೂರ ಎನ್ನುವಂಥದ್ದು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಅದೇ ರೀತಿಯಾಗಿ ನಿಮ್ನ ದರ್ಪಣವೂ ಅಷ್ಟೇ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ನಿಮ್ನ ಮಸೂರ
ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತೆ. ಅದೇ ರೀತಿಯಾಗಿ ಪೀನ ದರ್ಪಣ ಅಷ್ಟೇ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ವೆರಿ ಗುಡ್, ಗುಡ್. ಈಗ ಮುಂದಿನ ಪ್ರಶ್ನೆಗೆ ಆಗೋಣ. ಮುಂದಿನ ಪ್ರಶ್ನೆ, ವಿಚ್ ಬ್ಲಡ್ ವೆಸಲ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಲಂಗ್ಸ್ ಟು ಹಾರ್ಟ್ ಅಂತ ಇದೆ. ಶ್ವಾಸಕೋಶದಿಂದ ಹೃದಯಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನ ಸಾಗಿಸುವಂತ ರಕ್ತನಾಳ ಯಾವುದು? ಸೊ ಪಲ್ಮನರಿ ಆರ್ಟರಿ, ಪುಪ್ಸಕ ಅಭಿಧಮನಿ, ವೈನ್ಸ್ ಶಿರೆಗಳು, ಪಲ್ಮನರಿ ವೈನ್ಸ್, ಅಯೋಟ, ಪುಪ್ಪಸಕ ಅಭಿಧಮನಿ, ಮಹಾಪಧಮನಿ. ನೋಡಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ರಕ್ತಕ್ಕೆ ಸಂಬಂಧಿಸಿದಂತೆ, ಹೃದಯಕ್ಕೆ ಸಂಬಂಧಿಸಿದಂತೆ ಶ್ವಾಸಕೋಶ ಅಂತ ಬಂತು ಅಂತಂದ್ರೆ ನೀವು ಅಲ್ಲಿ ಫಸ್ಟ್ ಚೂಸ್ ಮಾಡ್ಕೋಬೇಕು. ಶ್ವಾಸಕೋಶಕ್ಕೆ ಇನ್ನೊಂದು ಹೆಸರು ಕರಿತೀವಿ, ಪುಪ್ಪಸಕ ಎನ್ನುವಂತ ಒಂದು ವರ್ಡ್ ಇಂದಾನು ಕರಿತೀವಿ ಅಲ್ವಾ. ಅಂದ್ರೆ ನೀವು ನೇರವಾಗಿ ಆಪ್ಷನ್ಸ್ ಅಲ್ಲಿ ಶಿರೆ ಮತ್ತೆ ಮಹಾಪಧಮನಿಯನ್ನ ಕ್ಯಾನ್ಸಲ್ ಮಾಡ್ಬೋದು. ಶಿರೆ ಮೀನ್ಸ್ ವೈನ್ಸ್, ನರಗಳು ರಕ್ತವನ್ನ ಏನು ಒಂದು ಕಡೆ ಮತ್ತೊಂದು ಕಡೆಗೆ ಅರಿಯೋದಕ್ಕೆ ಸಹಾಯ ಮಾಡ್ತವೆ. ಮಹಾಪಧಮನಿಗಳು ಏನ್ ಮಾಡ್ತವೆ? ಸೊ ಮಹಾಪಧಮನಿಗಳು ದೇಹದ ಎಲ್ಲಾ ಭಾಗಗಳಿಗೂ ರಕ್ತವನ್ನ ಕೊಂಡೊಯ್ತವೆ. ಎಲ್ಲಿಂದ? ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೂ ಕೊಂಡೊಯ್ತವೆ. ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೂ. ಇನ್ನ ಇದು ಅಪಧಮನಿ ಆದ್ಮೇಲೆ ಅಭಿಧಮನಿಗಳು ಅಷ್ಟೇ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ತಗೊಬಂದು ಕೊಡ್ತವೆ. ಸೊ ನಮ್ಗೆ ಇಲ್ಲಿ ದೇಹ ಮತ್ತೆ ಹೃದಯದ ಬಗ್ಗೆ ಮಾತಾಡ್ತಾ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಶ್ವಾಸಕೋಶ ಮತ್ತೆ ಹೃದಯದ ಬಗ್ಗೆ ಮಾತಾಡ್ತಾ ಇದೀವಿ. ಶ್ವಾಸಕೋಶದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಹೃದಯಕ್ಕೆ ಎಲ್ಲಿಂದ? ದೇಹದಿಂದ ಏನು ರಕ್ತ ಬಂದಿರುತ್ತೆ. ಎಂತ ರಕ್ತ ಬಂದಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬಂದಿರುತ್ತೆ. ಯಾಕಂದ್ರೆ ತಗೊಂಡು ಹೋಗ್ಬೇಕಾದ್ರೆ ಆಕ್ಸಿಜನ್ ತಗೊಂಡು ಹೋಗುತ್ತೆ, ತಗೋಬರ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬರುತ್ತೆ. ಈ ರಕ್ತವನ್ನ ಮತ್ತೆ ಅದು ಎಲ್ಲಿಗೆ ತಗೊಂಡು ಹೋಗ್ಬೇಕು? ಈ ರಕ್ತವನ್ನ ನೆಕ್ಸ್ಟ್ ಲಂಗ್ಸ್ ತಗೊಂಡು ಹೋಗ್ಬೇಕು, ಶ್ವಾಸಕೋಶಕ್ಕೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಇರೋದನ್ನ ಆಕ್ಸಿಜನ್ ಆಗಿ ಪರಿವರ್ತನೆ ಮಾಡ್ಕೋಬೇಕು. ಈಗ ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು ಯಾರು ತಗೊಂಡು ಹೋಗ್ತಾರೆ? ಅದು ಹೃದಯದಿಂದ ಕೊಡ್ತಾ ಇದೆ. ಹೃದಯದಿಂದ ಕೊಡೋರು ಯಾರು? ಉಪ್ಪಸಕ ಅಪಧಮನಿಗಳು ಕೊಡ್ತಾರೆ. ಕ್ವಶನ್ ಕೇಳಿರುವಂತದ್ದೇನು? ಈಗ ಶ್ವಾಸಕೋಶಕ್ಕೆ ಆಲ್ರೆಡಿ ಹೋಗಿದೆ. ಶ್ವಾಸಕೋಶದ ಹೃದಯಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ತಗೋಬರೋದು ಯಾರು? ತಗೋಬರ್ತಾರೆ. ಹೃದಯಕ್ಕೆ ಬರೋರು ಯಾರು? ನಾನು ಪ್ರತಿ ಸಲ ಹೇಳಿದ್ದೀನಿ, ಹೃದಯಕ್ಕೆ ಬರೋರೆಲ್ಲ ಅಭಿಮಾನಿಗಳಾಗಿರ್ತಾರೆ, ಅಭಿಧಮನಿಗಳು. ಇಲ್ಲಿ ಶ್ವಾಸಕೋಶ ಅಂತ ಬಂದಿರೋ ಒಂದು ಪುಪ್ಪಸಕ ಅಭಿಮಾನದಿಂದ ಹೃದಯಕ್ಕೆ ಬರ್ತಾ ಇದೆ, ಅಭಿಧಮನಿಗಳು. ಸೊ ಆಪ್ಷನ್ ಸಿ ಪಲ್ಮನರಿ ವೇನ್ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಬಹಳಷ್ಟು ಜನ ಸರಿ ಉತ್ತರಗಳನ್ನ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೀವು ಇಲ್ಲಿ ಗಮನಿಸಬಹುದು. ಸೊ ಇವುಗಳನ್ನ ನಾವು ಈ ಒಂದು ಭಾಗದಲ್ಲಿ ಇವುಗಳನ್ನ ನಾವು ಪುಪ್ಪಸಕ ಅಭಿಧಮನಿಗಳು ಅಂತ ಕರಿತೀವಿ. ಇವುಗಳನ್ನ ಪುಪ್ಪಸಕ ಅಪಧಮನಿಗಳು ಅಂತ ಕರಿತೀವಿ. ನೋಡಿ ಈ ಏನು ಬ್ಲೂ ಲೈನ್ ಇದೆಯಲ್ವಾ, ಈ ಬ್ಲೂ ಲೈನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅಂತಂದ್ರೆ ಆಮ್ಲಜನಕ ರಿಕ್ತ ರಕ್ತ ಅಂತಾನು ಬರುತ್ತೆ. ಯುಕ್ತ ರಕ್ತ, ರಿಕ್ತ ರಕ್ತ. ಆಮ್ಲಜನಕ ರಿಕ್ತ ಅಂತಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಅರ್ಥ. ಇದು ನಮ್ಗೆ ಎಲ್ಲಿಗೆ ಹೋಗುತ್ತೆ? ಶ್ವಾಸಕೋಶಗಳಿಗೆ ಹೋಗುತ್ತೆ. ಶ್ವಾಸಕೋಶಗಳಿಂದ ಬರುವಂತ ರಕ್ತ ಎಲ್ಲಿಂದ ಬರುತ್ತೆ? ಪುಪ್ಪಸಕ ಅಭಿಧಮನಿಗಳ ಮುಖಾಂತರ. ಸೊ ಫಸ್ಟಿಗೆ ನಮ್ಗೆ ಬರುವಂತದ್ದು ಎಡ ಹೃತ್ಕರ್ಣಕ್ಕೆ ಬರುತ್ತೆ ಏನಾ. ಸೊ ಅಲ್ಲಿಂದ ಪಂಪ್ ಆಗುತ್ತೆ ಎಡ ಹೃತ್ಕುಕ್ಷಿಯಲ್ಲಿ, ಮತ್ತೆ ಏನಾಗುತ್ತೆ? ಮಹಾಪಧಮನಿಗಳ ಮುಖಾಂತರ ದೇಹದ ಎಲ್ಲಾ ಭಾಗಗಳಿಗೆ ಹೋಗುತ್ತೆ. ಇದೊಂಥರ ರಿವರ್ಸಿಬಲ್ ಪ್ರೋಸೆಸ್. ಮತ್ತೆ ಎಕ್ಸಾಮ್ ಅಲ್ಲಿ ಇನ್ನ ಒಂದು ಮಾಹಿತಿನ ಕೇಳ್ತಾರೆ. ಸೊ ನಮ್ಗೆ ದೇಹಕ್ಕೆ ಒಂದು ಹೃದಯಕ್ಕೆ ರಕ್ತ ಎಷ್ಟು ಬಾರಿ ಬಂದು ಹಾದು ಹೋಗುತ್ತದೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ನಮ್ಗೆ ರಕ್ತ ಒಂದು ಹೃದಯಕ್ಕೆ 2 ಬಾರಿ ಬಂದು ಹಾದು ಹೋಗುತ್ತದೆ. ಹೇಗೆ ನೋಡಿ, ಫಸ್ಟ್ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಹೋಗಿತ್ತು, ಮತ್ತೆ ರಕ್ತ ಎಲ್ಲಿ ಬರುತ್ತೆ? ಮತ್ತೆ ಹೃದಯಕ್ಕೆ ಬರುತ್ತೆ ಅಲ್ವಾ. ಅಂತಂದ್ರೆ ಒಂದೇ ರೀತಿಯ ರಕ್ತ 2 ಬಾರಿ ಹೃದಯವನ್ನ ಹಾದು ಹೋಗೋದ್ರಿಂದ ಇಂತಹ ರಕ್ತ ಪರಿಚಲನೆಗೆ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ. ಇಮ್ಮಡಿ ಅಂದ್ರೆ ನಿಮ್ಗೆ ಸೋಷಿಯಲ್ ಅವ್ರಿಗೆ ಗೊತ್ತಿರುತ್ತೆ. ಇಮ್ಮಡಿ ರಕ್ತ ಪರಿಚಲನೆ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಗೊತ್ತಿರುತ್ತೆ ಅಲ್ವಾ. ಇಮ್ಮಡಿ ರಕ್ತ ಪರಿಚಲನೆ, ಇಮ್ಮಡಿ ಅಂತಂದ್ರೆ ಎರಡನೇದು ಅಂತ ಅರ್ಥ. ಅಂದ್ರೆ 2 ಸಲ ರಕ್ತ ಪರಿಚಲನೆ ಆಗುತ್ತೆ, ಹೃದಯಕ್ಕೆ ಬಂದು ಹೋಗುತ್ತೆ ಅನ್ನುವಂಥದ್ದು. ಸೊ ಈ ಮಾಹಿತಿನೂ ನಿಮ್ಗಿರ್ಲಿ. ಎಸ್, ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಕಂಟೈನ್ಸ್ ದ ವೆದರ್ ಚೇಂಜಸ್? ಹವಾಮಾನ ಬದಲಾವಣೆಗಳು ನಡೆಯುವ ವಾತಾವರಣದ ಪದರ ಯಾವುದು? ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್. ಸೊ ನಮ್ಮ ವಾತಾವರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಹೋಗ್ತಾವೋ, ಫಾರ್ ಎಕ್ಸಾಂಪಲ್ ತುಂಬಾ ಬಿಸಿ ಆಗುವಂತದ್ದು, ತುಂಬಾ ತಣ್ಣಗೆ ಆಗುವಂತದ್ದು. ಸೊ ಅಲ್ಲಿ ಎಲ್ಲಿ ಯಾವ ಒಂದು ಮಂಡಲದಲ್ಲಿ ಅದು ಬದಲಾವಣೆಗಳಾದ್ರೆ ನಮಗೂ ಇಲ್ಲಿ ಬದಲಾವಣೆಗಳಾಗುತ್ತೆ ಅಂತ ಕೇಳಿರುವಂತ ಪ್ರಶ್ನೆ ಯಾವ್ದಾಗುತ್ತೆ? ಎಸ್, ಕಮೆಂಟ್ ಮಾಡಿ. ಎಸ್, ಹೌದು, ಕರೆಕ್ಟ್. ನೀವು ಹೇಳ್ತಾ ಇರುವಂತದ್ದು ಸೌರವ್ಯೂಹದ ಬಗ್ಗೆ ನೀವೇನ್ ಹೇಳ್ತಾ ಇದ್ರು ಅದು ಸಹ ಸರಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕ್ಷೋಭಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಎಸ್, ಬಹಳ ಜನ ಸರಿ ಉತ್ತರ ಕೊಟ್ಟಿದ್ರ. ಎಸ್, ನಮ್ಮ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮೈನ್ ಕಾಂಪೋನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್? ನೈಸರ್ಗಿಕ ಅನಿಲದ ಮುಖ್ಯ ಅಂಶ ಯಾವುದು? ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್ ಎನ್ನುವಂಥದ್ದು. ಎಸ್, ಯಾವ್ದಾಗುತ್ತೆ ನೈಸರ್ಗಿಕ ಅನಿಲಕ್ಕೆ ಸಂಬಂಧಪಟ್ಟಂತೆ? ನೋಡಿ, ನೈಸರ್ಗಿಕ ಅನಿಲದಲ್ಲಿ ಮೀಥೇನ್ ಎನ್ನುವಂಥದ್ದು, ಮೀಥೇನ್
CH4 ಅಂತ ಕರಿತೀವಿ ಅಲ್ವಾ. ಸೊ ಮೀಥೇನ್ ಎನ್ನುವಂತ ಅಂಶ ತುಂಬಾ ಪ್ರಮುಖವಾಗಿರುತ್ತೆ. So, ಅದರಿಂದ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಬ್ಯೂಟೇನ್ ಎಲ್ಲಿ ಬಳಸ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ? ಬ್ಯೂಟೇನ್ ಎಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಸೊ ಗೊತ್ತಿಲ್ಲ ಅಂದ್ರೆ ನಾನು ಮಾಹಿತಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಎಸ್, ನಾ ಮುಂದಿನ ಒಂದು ಪ್ರಶ್ನೆ, ವಿಚ್ ಡಿವೈಸ್ ಇಸ್ ಯೂಸ್ ಟು ಡಿಟೆಕ್ಟ್ ದ ಎಲೆಕ್ಟ್ರಿಕ್ ಕರೆಂಟ್? ವಿದ್ಯುತ್ ಪ್ರವಾಹವನ್ನ ಪತ್ತೆ ಹಚ್ಚಲು ಬಳಸುವಂತ ಸಾಧನ ಯಾವುದು? ಗ್ಯಾಲ್ವನೋಮೀಟರ್, ಥರ್ಮೋಮೀಟರ್, ಬಾರೋಮೀಟರ್, ಹೈಡ್ರೋಮೀಟರ್. ಸೊ ನಿಮ್ಗೆ ಈಸಿಯಾಗಿ ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ತೀರಾ. ಥರ್ಮೋಮೀಟರ್ ಅಂತ ತಾಪಮಾನಕ್ಕೆ ಸಂಬಂಧಪಟ್ಟಂತದ್ದು, ಬಾರೋಮೀಟರ್ ಅಂತದ್ದು ಒತ್ತಡಕ್ಕೆ ಸಂಬಂಧಪಟ್ಟಂತದ್ದು, ಇನ್ನು ಹೈಡ್ರೋಮೀಟರ್ ಅಂತದ್ದು ಆಗೋದಿಲ್ಲ. ಯಾವುದು? ಗ್ಯಾಲ್ವನೋಮೀಟರ್. ಸೊ ಗ್ಯಾಲ್ವನೋಮೀಟರ್ ಏನಾಗುತ್ತೆ? ಸೊ ವಿದ್ಯುತ್ ಪ್ರವಾಹ, ವಿದ್ಯುತ್ ಹರಿತಾ ಇದೆಯಾ ಇಲ್ವಾ ಅಂತದ್ದು ಪತ್ತೆ ಹಚ್ಚುತ್ತೆ. ಎಷ್ಟು ವಿದ್ಯುತ್ ಹರಿದಿದೆ ಅನ್ನೋದನ್ನ ಪತ್ತೆ ಹಚ್ಚೋದು ಯಾರು? ಆಮ್ಮೀಟರ್. ಏನಾ? ಸೊ ಆಮ್ಮೀಟರು ಎಷ್ಟು ವಿದ್ಯುತ್ ಹರಿದಿದೆ ಅಂತ ತಿಳಿಸುತ್ತೆ. ವೋಲ್ಟ್ ಮೀಟರ್ ಎಷ್ಟು ವೋಲ್ಟ್ ಹರಿದಿದೆ ಎನ್ನುವಂಥದ್ನ, ಆ ಒಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟು ವೋಲ್ಟೇಜು ವಿದ್ಯುತ್ ಹರಿದಿದೆ ಅನ್ನೋದನ್ನ ವೋಲ್ಟ್ ಮೀಟರ್ ತಿಳಿಸುತ್ತೆ. ಮತ್ತೆ ಎಕ್ಸಾಮ್ ಅಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ, ಆಮೀಟರ್ ಅನ್ನ ಒಂದು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಣೆ ಮಾಡಿರ್ತಾರೆ ಅಂತ ಕೇಳಿರ್ತಾರೆ. ಆಮೀಟರ್ ಅನ್ನ ಸರಣಿಯಲ್ಲಿ ಜೋಡಿಸಿರ್ತಾರೆ. ಹಾಗಾದ್ರೆ ವೋಲ್ಟ್ ಮೀಟರ್ ನ ಹೇಗೆ ಜೋಡಿಸಿರ್ತಾರೆ? ಎಸ್, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಸೊ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ತಿಳಿಸ್ಕೊಡಿ. ಸಿಂಪಲ್. ಇಲ್ಲಿ ಆಮೀಟರ್ ನ ಸರಣಿಯಲ್ಲಿ ಜೋಡಿಸಿದಾರೆ ಅಂತಂದ್ರೆ ವೋಲ್ಟ್ ಮೀಟರ್ ಹೇಗೆ ಜೋಡಿಸಿರ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅಷ್ಟೇ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ದ ಅನ್ಕಂಟ್ರೋಲಬಲ್ ಡಿವಿಷನ್ ಆಫ್ ಸೆಲ್ಸ್ ಕಾಸಸ್, ಕೋಶಗಳ ನಿಯಂತ್ರಣ ರಹಿತ ವಿಭಜನೆಯಿಂದ ಏನು ಉಂಟಾಗುತ್ತದೆ? ಡಯಾಬಿಟಿಕ್ಸ್ ಮಧುಮೇಹ, ಕ್ಯಾನ್ಸರ್, ಮಲೇರಿಯಾ, ಕ್ಷಯ ರೋಗ. ಸೊ ನೋಡಿ, ನಮಗೆ ಟಿಬಿ ಕಾಯಿಲೆ ಅನ್ನುವಂಥದ್ದು ಬರುವಂತದ್ದು ಏನಾಗುತ್ತೆ? ಸೊ ನಮ್ಗೆ ಇದು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಿಂದ ಬರುವಂತದ್ದು ಅದಲ್ವಾ. ವ್ಯಾಸಕ್ಟಾಮಿ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥದ್ದು ಬರೋದ್ರಿಂದ, ಸೊ ಇದು ಕೋಶಗಳಿಗೆ ಸಂಬಂಧಪಟ್ಟಿಲ್ಲ ರೋಗ ಅಲ್ವಾ. ಇನ್ನ ಮಲೇರಿಯಾ ಅನ್ನುವಂಥದ್ದು ಗಮನಿಸಿ, ಮಲೇರಿಯಾ ಅನ್ನುವಂಥದ್ದು ಅದು ಒಂದು ರೀತಿಯ ಜ್ವರ ಅಷ್ಟೇ. ಸೊ ನಮ್ಗದು ಪ್ರೋಟೋಸೋವಗಳಿಂದ ಹರಡುತ್ತೆ. ಸೊ ಕೋಶಗಳಿಗೂ ಇದಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ. ಇನ್ನು ಡಯಾಬಿಟಿಸ್ ಮಧುಮೇಹ, ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ನಮ್ಮ ದೇಹದಲ್ಲಿ ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗದೇ ಇದೆ ಮೆದೋಜನಕಾಂಗದಲ್ಲಿ. ಸೊ ಅವಾಗ ಏನಾಗುತ್ತೆ? ಈ ಡಯಾಬಿಟಿಸ್ ಅನ್ನುವಂಥದ್ದು ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎಸ್, ವೆರಿ ಗುಡ್. ಆಪ್ಷನ್ ಬಿ, ಕ್ಯಾನ್ಸರ್. ಯಾಕೆ? ಕ್ಯಾನ್ಸರ್ ಎನ್ನುವಂಥದ್ದು ಬಂದಾಗ ನಿಮ್ಗೆ ಗೊತ್ತಿರ್ಬೋದು, ಕ್ಯಾನ್ಸರ್ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಸೊ ಅದಲ್ಲಿ ಕೋಶ ವಿಭಜನೆ ಎನ್ನುವಂಥದ್ದು ನಡೀತಾನೆ ಇರುತ್ತೆ. ಕೋಶ ವಿಭಜನೆ ಅಂತಂದ್ರೆ ಏನಾಗುತ್ತೆ? ನಮ್ಮ ದೇಹದಲ್ಲಿ, ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಕಡೆ ಕೋಶಗಳು ವಿಭಜನೆ ಆಗ್ತಿರ್ತವೆ, ಕೆಲವೊಂದು ಕಡೆ ಕೋಶ ವಿಭಜನೆ ಆಗೋದಿಲ್ಲ. ಆದ್ರೆ ಕೆಲವೊಂದಿಷ್ಟು ವಯಸ್ಸಿಗೆ ಬಂದಾದ್ಮೇಲೆ ಏನಾಗ್ತವೆ? ಕೋಶ ವಿಭಜನೆ ಅನ್ನೋದು ನಿಲ್ಲುತ್ತೆ. ಕೋಶ ವಿಭಜನೆ ನಡೀತಾನೆ ಇದ್ರೆ ಏನಾಗುತ್ತೆ? ಮರ ಬೆಳೆದಂಗೆ ಬೆಳ್ಕೊಂಡು ಹೋಗ್ತಾ ಇರ್ತೀವಿ ಅದಲ್ವಾ. ಕೋಶ ವಿಭಜನೆ ಆಗೋದಿಲ್ಲ. ಕೆಲವೊಂದಿಷ್ಟು ಕೋಶ ವಿಭಜನೆ ಆಗೋದಕ್ಕಿಂತ ಕೋಶಗಳು ಕೆಲವೊಮ್ಮೆ ಸಾಯ್ತವೆ, ಮತ್ತೆ ಅವುಗಳು ಮತ್ತೆ ಡಿವೈಡ್ ಆಗಿ ಮತ್ತೆ ಹುಟ್ಟುತ್ತಾ ಇರ್ತವೆ. ಆದ್ರೆ ಹೆಚ್ಚು ಕೋಶ ವಿಭಜನೆ ಆಗೋದಿಲ್ಲ. ಸೊ ಇನ್ ಕೇಸ್ ಕೋಶ ವಿಭಜನೆ ಆಗ್ತಾ ಇದೆ, ಆ ಕೋಶ ವಿಭಜನೆ ನಿಯಂತ್ರಣ ತಪ್ಪೋಗ್ತಾ ಇದೆ ಅಂತಂದ್ರೆ ಏನಾಗುತ್ತೆ? ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಏನಾಗ್ತವೆ? ಬೆಳವಣಿಗೆಗೆ ಜಾಸ್ತಿ ಆಗ್ತವೆ. ಯಾವಾಗ ಅಂಗಗಳ ಪ್ರಮಾಣ ಜಾಸ್ತಿ ಆಗುತ್ತೋ, ವಿಭಜನೆಯಿಂದ ಜಾಸ್ತಿ ಆಗುತ್ತೋ, ಆ ಒಂದು ಸೆಲ್ಸ್ ಎನ್ನುವಂಥದ್ದು ತಮ್ಮ ಒಂದು ಕೆಪಾಸಿಟಿಯನ್ನ ಕಳ್ಕೊಳ್ತವೆ. ಆ ಅನ್ಕಂಟ್ರೋಲಬಲ್ ಡಿವಿಷನ್ ಆಫ್ ಸೆಲ್ಸ್ ಇಂದ ಏನ್ ಬರುತ್ತೆ? ನಮಗೆ ಕ್ಯಾನ್ಸರ್ ಎನ್ನುವಂಥದ್ದು ಬರುತ್ತೆ. ಫಾರ್ ಎಕ್ಸಾಂಪಲ್ ಬ್ರೈನ್ ಕ್ಯಾನ್ಸರ್ ಅಂತ ಅನ್ಬೋದು, ಹಾರ್ಟ್ ಕ್ಯಾನ್ಸರ್, ಸೊ ಈ ರೀತಿ ಲಂಗ್ಸ್ ಕ್ಯಾನ್ಸರ್ ಎಲ್ಲ ಬರುತ್ತೆ. ಆ ಲಂಗ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ? ಆ ಸೆಲ್ ಡಿವಿಷನ್ ಎನ್ನುವಂಥದ್ದು ಏನಾಗುತ್ತೆ? ಕಂಟ್ರೋಲ್ ಸಿಗೋದಿಲ್ಲ. ಸೊ ಅದರಿಂದ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ವೆರಿ ಗುಡ್. ಸರಿ ಉತ್ತರಗಳನ್ನು ಬಹಳ ಜನ ಕೊಟ್ಟಿದ್ರ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಸೆಷನ್ ನಿಮ್ಗೆ ಉಪಯುಕ್ತ ಆಗ್ತಾ ಇದೆ, ಜಸ್ಟ್ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿಚ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ಕರ್ಡ್? ಮೊಸರಿನಲ್ಲಿ ಇರುವಂತಹ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ. ಮೊಸರಿನಲ್ಲಿರುವಂತಹ ಆಮ್ಲ. ನೋಡಿ, ಆಸಿಡ್, ಬೇಸ್ ಮತ್ತೆ ಸಾಲ್ಟ್ಸ್ ಇಂದ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ನಾನು ಇಲ್ಲಿ ತೆಗೆದಿದ್ದೀನಿ ಅಂತ ಹೇಳೋದಕ್ಕೆ ಹೇಳ್ತಾ ಇಲ್ಲ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ಯಾಕಂದ್ರೆ ಆ ಚಾಪ್ಟರ್ 7th ಅಲ್ಲೂ ಇದೆ, ನಮ್ಗೆ 8th ಅಲ್ಲೂ ಇದೆ, 10th ಅಲ್ಲೂ ಇದೆ. ಕಂಪಲ್ಸರಿ ಒಂದು ಕ್ವಶನ್ ಬರಲೇಬೇಕು ಅಲ್ಲಿಂದ. ಸೊ ಮೊಸರಿನಲ್ಲಿರುವಂತಹ ಆಮ್ಲ ಯಾವುವು? ಇವೆಲ್ಲವೂ ನೈಸರ್ಗಿಕ ಆಮ್ಲಗಳು, ಸೊ ಮಾನವ ಕೃತಕ ಆಮ್ಲಗಳಲ್ಲ. ಎಸ್, ನಿಮಗೆ ಫಾರ್ಮಿಕ್ ಆಮ್ಲ ಅನ್ನೋದು ಎಲ್ಲಿ ಸಿಗುತ್ತೆ? ಎಸ್, ನಿಮಗೆ ಇರುವೆ ಕಡಿದಾಗ ಏನ್ ಆಮ್ಲ ಉಂಟಾಗುತ್ತೆ? ಫಾರ್ಮಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಆಪ್ಷನ್ ಡಿ ರಾಂಗ್ ಆನ್ಸರ್ ಆಯ್ತು. ಅಸಿಟಿಕ್ ಆಮ್ಲ ಎಲ್ಲಿರುತ್ತೆ? ವಿನೇಗರ್ ನಲ್ಲಿ, ಅದಲ್ವಾ. ಸೊ ಇಲ್ಲಿ ಮೊಸರಿನಲ್ಲಿ ಯಾವ ಆಮ್ಲ ಇರುತ್ತೆ? ಲ್ಯಾಕ್ಟಿಕ್ ಆಮ್ಲ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಹಾಗಾದ್ರೆ ಸಿಟ್ರಿಕ್ ಆಮ್ಲ ಯಾವ್ದ್ರಲ್ಲಿ ಇರುತ್ತೆ? ಕಮೆಂಟ್ ಮಾಡಿ. ಯಾವ್ದು ಸಿಟ್ರಿಕ್ ಆಮ್ಲ ಇರುತ್ತೆ? ಎಸ್, ಕಮೆಂಟ್ ಮಾಡಿ ತಿಳಿಸಿರ್ತೀರಾ ಅಂತ ಅನ್ಕೊಳ್ತೀನಿ. ಎಸ್, ಈಗ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಫಿನಾಮಿನನ್ ಎಕ್ಸ್ಪ್ಲೈನ್ಸ್ ದ ಬ್ಲೂ ಕಲರ್ ಆಫ್ ದ ಸ್ಕೈ? ಆಕಾಶ ನೀಲಿಯಾಗಿರಲು ಕಾರಣವಾದ ಘಟನೆ ಯಾವುದು? ಪ್ರತಿಫಲನ, ರಿಫ್ರಾಕ್ಷನ್. ಆಕ್ಚುಲಿ ಇದು ಅಪವರ್ತನ ಅಂತ ಇದೆ, ಅಪವರ್ತನ ಅಂತ ಹೇಳ್ಬೋದು, ಅಥವಾ
ವಕ್ರೀಭವನ ಅಂತ ಬೇಕಾದ್ರೂ ಹೇಳ್ಬೋದು ರಿಫ್ರಾಕ್ಷನ್. ಬೆಳಕಿನ ಚೆದುರುವಿಕೆ ಸ್ಕ್ಯಾಟರಿಂಗ್, ಡಿಫ್ಯೂಷನ್ ಅಂತ ಇದೆ. ಸೊ ಯಾವ್ದಾಗುತ್ತೆ? ಎಸ್ ಕಮೆಂಟ್ ಮಾಡಿ. ವೆರಿ ಗುಡ್. ಆಕಾಶ ನೀಲಿಯ ಕಾಣಲು ಕಾರಣ ಏನು ಅಂತಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚೆದುರುವಿಕೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್, ವಾಹಕದ ಪ್ರತಿರೋಧ ಯಾವುದರಿಂದ ಅವಲಂಬಿತವಾಗಿರುತ್ತದೆ? ಲೆಂತ್, ಏರಿಯಾ, ಮೆಟೀರಿಯಲ್, ಆಲ್ ಆಫ್ ದಿಸ್. ಉದ್ದ, ಕ್ಷೇತ್ರಫಲ, ಪದಾರ್ಥ ಇವೆಲ್ಲವೂ. ಸೊ ಇದೆಲ್ಲ ನಮ್ಗೆ ಬರುತ್ತೆ 10th ಸ್ಟ್ಯಾಂಡರ್ಡ್ ಸಿಗುತ್ತೆ. ಸೊ ರೆಸಿಸ್ಟೆನ್ಸ್ ಎನ್ನುವಂಥದ್ದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸೊ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಎನ್ನುವಂಥದ್ದು. ಸೊ ರೆಸಿಸ್ಟೆನ್ಸ್ ಎನ್ನುವಂಥದ್ದು ಎಲ್ ಮೀನ್ಸ್ ಲೆಂತ್, ಅಂದ್ರೆ ಆ ಒಂದು ವಾಹಕದ ಉದ್ದದ ಮೇಲೆ ಅವಲಂಬಿತ ಆಗಿರುತ್ತೆ, ಅಂದ್ರೆ ಇದರ ಮೇಲೇನೋ ಅವಲಂಬಿತ ಆಗಿರುತ್ತೆ. ಏರಿಯಾ ಮೀನ್ಸ್ ಕ್ಷೇತ್ರಫಲ, ಏರಿಯಾ ಮೇಲೂ ಅವಲಂಬಿತ ಆಗಿರುತ್ತೆ. ಮತ್ತೆ ರೆಸಿಸ್ಟೆನ್ಸ್ ಎನ್ನುವಂಥದ್ದು ಒಂದು ವಸ್ತುವಿನ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ತಾಮ್ರದ ವಸ್ತುವಿನಲ್ಲಿ ವಿದ್ಯುತ್ ಹರಿತಾ ಇದೆ ಅಂತಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಬೇರೆ ತರ ಇರುತ್ತೆ. ಬೆಳ್ಳಿಯಲ್ಲಿ ವಿದ್ಯುತ್ ಹರಿತಾ ಇದೆ ಅಂತಂದ್ರೆ ಅಲ್ಲಿರುವಂತ ರೆಸಿಸ್ಟೆನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಮೆಟೀರಿಯಲ್ ಮೇಲೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ ಆಫ್ ದೀಸ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಿಮ್ಗೆ ಇದು ಎಲ್ಲಿ ಗೊತ್ತಿರಬೇಕಂತಂದ್ರೆ, ಇವನ್ ನಮ್ಗೆ ಓಮ್ಸ್ ಲಾ ಆದ ತಕ್ಷಣ ನಿಮ್ಗೆ ಬರುತ್ತೆ. ಇದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ? 10th ಅಲ್ಲಿ ಎಲೆಕ್ಟ್ರಿಸಿಟಿ ಎನ್ನುವಂತ ಚಾಪ್ಟರ್ ಬರುತ್ತೆ, ಅಥವಾ ವಿದ್ಯುತ್ ಶಕ್ತಿ ಅನ್ನುವಂತ ಪಾಠ ಬರುತ್ತೆ. ವಿದ್ಯುತ್ ಶಕ್ತಿಯಲ್ಲಿ ಓಮ್ನ ನಿಯಮ ಮುಗಿದ ನಂತರ ಏನ್ ಬರುತ್ತೆ? ಓಮ್ನ ನಿಯಮದಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಈ ಐ ಆರ್ ಅಲ್ಲಿ ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಮೀನ್ಸ್ ಈ ವಿದ್ಯುತ್ ಹರಿಯೋದನ್ನ ವಿರೋಧಿಸುತ್ತೆ. ಈ ವಿರೋಧ ಮಾಡಬೇಕು ಅಂತಂತಂದ್ರೆ ಅದು ಹೇಗೆ ವಿರೋಧ ಮಾಡುತ್ತೆ? ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಸ್, ಅದು ಆ ಒಂದು ವೈರ್ನ ಉದ್ದ ಆಗಿರ್ಬೋದು, ಆ ವೈರ್ನ ಒಂದು ಏರಿಯಾ ಆಗ್ಬೋದು, ಆ ಒಂದು ವೈರ್ ಯಾವ ಪದಾರ್ಥ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಮೂರು ಡಿಪೆಂಡ್ ಆಗುತ್ತೆ. ಅದರಿಂದ ಆಲ್ ಆಫ್ ದೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಚ್ ಪ್ರೊಸೆಸ್ ರಿಲೀಸಸ್ ಎನರ್ಜಿ ಇನ್ ಸೆಲ್ಸ್? ಕೋಶಗಳಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವಂತ ಪ್ರಕ್ರಿಯೆ ಯಾವುದು? ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಡೈಜೆಷನ್, ಎಕ್ಸ್ಕ್ರೀಷನ್. ನೋಡಿ, ನಾನು ಈಗಾಗಲೇ ಬಹಳಷ್ಟು ಸಲ ಹೇಳಿದ್ದೀನಿ, ನಮ್ಮ ಕೋಶಗಳಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವಂತದ್ದು ಯಾವುದು? ಸೊ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಮೈಟೋಕಾಂಡ್ರಿಯಾ, ಹೌದಲ್ವಾ? ಸೊ ಮೈಟೋಕಾಂಡ್ರಿಯಾ ಅಂತಂದ್ರೆ ಮೈಟೋಕಾಂಡ್ರಿಯಾ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಯಾರಾದ್ರೂ ಎನರ್ಜಿ ಕೊಡ್ಬೇಕಲ್ವಾ? ಈಗ ಮೈಟೋಕಾಂಡ್ರಿಯಾ ನಮಗೆ ಎನರ್ಜಿ ಬಿಡುಗಡೆ ಮಾಡುತ್ತೆ, ಹೌದಲ್ವಾ? ಹಾಗಾದ್ರೆ ಮೈಟೋಕಾಂಡ್ರಿಯಾ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋರು ಯಾರು? ಅದಕ್ಕೆ ಸಪೋರ್ಟ್ ಮಾಡುವಂತದ್ದು ಆಕ್ಸಿಜನ್, ಆಮ್ಲಜನಕ. ನಮ್ಮ ದೇಹದ ಮೂಲಕ ಏನು ಹೃದಯ, ನಾನು ಈಗ ತಾನೇ ಮಾತಾಡಿದೆ ಅಲ್ವಾ, ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಹೋಗುತ್ತೆ. ಆ ರಕ್ತ ಎಂತ ರಕ್ತ ಆಗುತ್ತೆ? ಆಕ್ಸಿಜನ್ ಯುಕ್ತ ರಕ್ತ ಆಗಿರುತ್ತೆ. ಈ ಆಕ್ಸಿಜನ್ ಏನ್ ಮಾಡುತ್ತೆ? ಲೋಮನಾಳಗಳ ಮುಖಾಂತರ ಒಂದು ಜೀವಕೋಶವನ್ನು ತಲುಪಿ ಏನಾಗುತ್ತೆ? ಆ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ? ಆಮ್ಲಜನಕ ಎನ್ನುವಂಥದ್ದು ಮೈಟೋಕಾಂಡ್ರಿಯಾದಲ್ಲಿ ಕಾರ್ಯನಿರ್ವಹಿಸಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಯಾವಾಗ ನೀವು ಈ ಪಾಠವನ್ನು ಇದು ನಿಮ್ಗೆ 10th ಅಲ್ಲೂ ಸಿಗುತ್ತೆ, ಇವನ್ 7th 8th ಅಲ್ಲೂ ಸಿಗುತ್ತೆ. ನಮ್ಗೆ ಶಕ್ತಿ ಬಿಡುಗಡೆ ಆಗ್ಬೇಕಂದ್ರೆ ಎಲ್ಲಾ ಒಂದು ಪ್ರಾಣಿಗಳು ಶಕ್ತಿ ಅವಶ್ಯಕ. ಅಂದ್ರೆ ನಮ್ಗೆ ಇಲ್ಲಿ ಶಕ್ತಿ ಬಿಡುಗಡೆ ಆಗುವಂಥದ್ರಲ್ಲಿ 3 ರೀತಿಯಲ್ಲಿ ಆಗುತ್ತೆ. ಒಂದು ವಾಯುವಿಕದಲ್ಲಿ 2 ವಿಧ, ಮತ್ತೊಂದು ಅವಾಯುವಿಕ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಉಸಿರಾಟ ಎನ್ನುವಂಥದ್ದು. ಉಸಿರಾಟ ಮಾಡಿದಾಗ್ಲೇ ಅಲ್ವಾ ನಮ್ಗೆ ಆಮ್ಲಜನಕ ಸಿಗುವಂಥದ್ದು. ಸೊ ಆಮ್ಲಜನಕ ಸಿಕ್ಕಾಗ ನಮ್ಗೆ ಎಲ್ಲಾಗುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಆಮ್ಲಜನಕದ ಕೊರತೆ ನೋಡಿ, 3 ಸಂದರ್ಭಗಳು. ಒಂದು ಆಮ್ಲಜನಕ ಇದ್ದಾಗ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್. ಸೊ ಆಮ್ಲಜನಕದ ಕೊರತೆ ಇದ್ದಾಗ, ಅಥವಾ ಇನ್ನೊಂದು ಆಮ್ಲಜನಕವೇ ಇಲ್ಲದಿದ್ದಾಗ, ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಎಲ್ಲಿ ನಡೆಯುತ್ತೆ? ಈಸ್ಟ್ ನಲ್ಲಿ ನಡೆಯುತ್ತೆ. ಈಸ್ಟ್ ನಲ್ಲೂ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಬಿಡುಗಡೆ ಆಗ್ಬೇಕು ಅಂತಂದ್ರೆ ಯಾವ ಕಾರ್ಯದಿಂದ? ಉಸಿರಾಟ ಪ್ರಕ್ರಿಯೆಯಿಂದ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ವೆರಿ ಗುಡ್. ಪ್ರತಿಯೊಬ್ರು ಸಹ ಬಿ ಅಂತ ರೈಟ್ ಆನ್ಸರ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಯಾಕಂದ್ರೆ ಫೋಟೋಸಿಂಥಸಿಸ್ ಅನ್ನುವಂಥದ್ದು ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುವಂತ ಒಂದು ಸಂದರ್ಭ, ಅದು ಆ ಒಂದು ಪ್ರಕ್ರಿಯೆ. ಸೊ ಅದು ರಾಂಗ್ ಆಗುತ್ತೆ. ಇನ್ನು ಡೈಜೆಷನ್ಗೂ ಮತ್ತೆ ಶಕ್ತಿ ಬಿಡುಗಡೆ ಆಗೋದಕ್ಕೂ ಸಂಬಂಧ ಇಲ್ಲ. ಸೊ ನಾವು ತಪ್ಪು ಮಾಡುವಂಥದ್ದೇ ಇಲ್ಲಿ. ಏನ್ ಮಾಡ್ತೀವಿ ಅಂದ್ರೆ, ನಾನು ಈ ಊಟ ತಿಂದಿದ್ದೀನಿ, ಊಟ ತಿಂದಾಗ ನನಗೆ ಶಕ್ತಿ ಬಿಡುಗಡೆ ಆಗುತ್ತೆ. ತಪ್ಪು ಮಾಡೋದೇ ಇಲ್ಲಿ ನಾವು. ಜೀರ್ಣಕ್ರಿಯೆ ಆಗ್ಬಿಟ್ರೆ ನಮಗೆ ಶಕ್ತಿ ಅಂತೂ ಸಿಗೋದಿಲ್ಲ. ಜೀರ್ಣಕ್ರಿಯೆಯಲ್ಲಿ ಏನಾಗುತ್ತೆ? ಸೊ ನಮ್ಮಲ್ಲಿರುವಂತ ಆಹಾರ ಪದಾರ್ಥಗಳು ಸಣ್ಣ ಸಣ್ಣ ಪದಾರ್ಥಗಳಾಗಿ ವಿಭಜನೆ ಆಗ್ತವೆ. ವಿಭಜನೆಯಾಗಿ ಆ ಸರಳ ಪದಾರ್ಥಗಳಿಂದ ಇದಂತ ಕೆಲವೊಂದಿಷ್ಟು ಪದಾರ್ಥಗಳನ್ನ ನಮ್ಮ ದೇಹದ ಸಣ್ಣ ಕಣ್ಣಂತ ವಿಲೈಗಳು ಎಲ್ಲಿ ತಗೊಂಡೋಗ್ತವೆ? ನಮ್ಮ ಜೀವಕೋಶಗಳು ತೆಗೆದುಕೊಂಡು ಹೋಗಿ ಕೊಡ್ತವೆ. ಅಲ್ಲಿ ಅವು ವಿಭಜನೆ ಆಗ್ಬೇಕು ಅಂತಂದ್ರೆ ಏನ್ ಇಂಪಾರ್ಟೆಂಟ್? ಆಮ್ಲಜನಕ ಅಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಿಸಿದೆ ಆಮ್ಲಜನಕ ಸಿಗ್ಬೇಕು ಅಂದ್ರೆ ನಾವ್ ಇಲ್ಲಿ ಮಾಡ್ಬೇಕು? ಉಸಿರಾಟ ಅನ್ನೋದು ಮಾಡ್ಬೇಕು. ಆಪ್ಷನ್ ಬಿ ರೈಟ್ ಆನ್ಸರ್. ನಾವು ವಿಸರ್ಜನೆ ಅನ್ನುವಂಥದ್ದು ದೇಹಕ್ಕೆ ಬೇಡದೇ ಇರುವಂತಹ ಅನಗತ್ಯ ವಸ್ತುಗಳನ್ನ ಎಕ್ಸ್ಕ್ರೀಟ್ ಮಾಡುವಂಥದ್ದು, ಸೊ ವಿಸರ್ಜನೆ ಮಾಡುವಂಥದ್ದು, ಹೊರ ಹಾಕುವಂತ ಪ್ರಕ್ರಿಯೆಗೆ ನಾವು ವಿಸರ್ಜನೆ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಸಹ ರಾಂಗ್ ಆಗುತ್ತೆ.
ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ದ ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಇಸ್ ಕಾಲ್ಡ್. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಬಾಗುವಿಕೆಯನ್ನು ಏನೆಂದು ಕರೆಯುವರು? ಪ್ರತಿಫಲನ, ವಕ್ರೀಭವನ, ವಿಚಲನ, ಚದುರುವಿಕೆ ಎನ್ನುವಂಥದ್ದು. ಸೊ ನಾವು ಈಗ ತಾನೇ ಗಮನಿಸಿದ್ವಿ, ನಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಎನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಆಕಾಶ ನಮಗೆ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ, ಸಂಜೆ ಸಮಯದಲ್ಲಿ ಅದು ಕೇಸರಿ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ. ಅದಕ್ಕೆಲ್ಲ ಕಾರಣ ಏನು? ಚದುರುವಿಕೆ. ಇದು ಈ ಆಪ್ಷನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಬೆಳಕಿದೆ, ಬೆಳಕೆನ್ನುವಂಥದ್ದು ಯಾವ್ದಾದ್ರು ಒಂದು ಕನ್ನಡಿಯ ಮೇಲೆ ಬಿದ್ದಾಗ, ಒಂದು ದರ್ಪಣದ ಮೇಲೆ ಬಿದ್ದಾಗ ಏನಾಗುತ್ತೆ? ಅದು ಮತ್ತೆ ವಾಪಸ್ ಬರುತ್ತೆ. ನೀವು ಚಿಕ್ಕ ಮಕ್ಕಳೆಲ್ಲ ಆಟ ಆಡಿರ್ತೀರಾ, ನಿಮ್ಮ ತಟ್ಟೆಯನ್ನು ತಗೊಂಡು ಸುಮ್ಮನೆ ಬೆಳಕು ಗಿಟ್ಟಾಗ ಆ ಬೆಳಕು ಬೇರೊಬ್ಬರ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಅಂತಂದ್ರೆ ಏನಾಗುತ್ತೆ? ಬೆಳಕೆನ್ನುವಂಥದ್ದು ಪ್ರತಿಫಲಿಸುತ್ತದೆ. ಬೆಳಕು ಇಲ್ಲಿ ಪ್ರತಿಫಲಿಸುತ್ತೆ. ಅದಕ್ಕೆ ನಾವು ಏನಂತೀವಿ? ಪ್ರತಿಫಲನ ಅಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಅದು ಇಲ್ಲಿ ಕೇಳ್ತಿರೋಂಥದ್ದು ಏನು? ಬೆಳಕು ಒಂದು ಮಾಧ್ಯಮದಿಂದ, ಒನ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಟ್ರಾವೆಲ್ ಮಾಡಬೇಕಾದ್ರೆ, ನೋಡಿ ಇಲ್ಲಿ ಇದೊಂದು ರೇ ಇದೆ, ಇನ್ಸಿಡೆಂಟ್ ರೇ ಇದೆ. ಇದು ಈ ಒಂದು ಮೀಡಿಯಂ ಯಾವ್ದಾಗಿರುತ್ತೆ? ಇದನ್ನ ನಾವು ಏರ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನ ವಾಟರ್ ಅಂತ ಕನ್ಸಿಡರ್ ಮಾಡೋಣ. ಒಂದು ಮಾಧ್ಯಮ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಈ ಬೆಳಕು ಆಕ್ಚುಲಿ ನಮಗೆ ಈ ನೇರವಾಗಿ ಹೋಗ್ಬೇಕಾಗಿತ್ತು, ಈ ನೇರವಾಗಿ ಹೋಗ್ತಾ ಇಲ್ಲ, ಸ್ವಲ್ಪ ಬೆಂಡ್ ಆಗ್ತಾ ಇದೆ. ಈ ಪ್ರಕ್ರಿಯೆಗೆ ನಾವೇಂತ ಕರಿತೀವಿ? ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್. ಮತ್ತೆ ಅದೆಷ್ಟು ಬೆಂಡ್ ಆಗುತ್ತೆ ಅನ್ನೋಂಥದ್ದು ಆ ಒಂದು ಮೀಡಿಯಂ ಮೇಲೂ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಮೀಡಿಯಂಗೆ ತನ್ನದೇ ಆದಂತ ವಕ್ರೀಭವನದ ಸೂಚ್ಯಾಂಕವೂ ಇರುತ್ತೆ. ಅದು ನೀವು 10th ಅಲ್ಲಿ ಏನು ಲೈಟ್ ಚಾಪ್ಟರ್ ಓದ್ಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ಇದನ್ನ ವಕ್ರೀಭವನ, ಸೊ ಪ್ರತಿಫಲನ ಎನ್ನುವಂಥದ್ದು. ಇವು ಮೂರು ಪ್ರಮುಖವಾಗಿರುವಂತ ಕೆಲವೊಂದಿಷ್ಟು ವಿಷಯಗಳು ಯಾವ್ದು ಬೆಳಕಿಗೆ ಸಂಬಂಧಪಟ್ಟಂತೆ. ಸೊ ಆಕ್ಚುಲಿ ಅದು ಮಾನವನ ಕಣ್ಣು ವರ್ಣಮಯ ಜಗತ್ತು ಅಂತ ಪಾಠದೇನೋ ಬರುತ್ತೆ ಅಲ್ವಾ. ಸೊ ಟಾಪಿಕ್ಸ್ 10th ಜಾಸ್ತಿ ಇದಾವೆ. ಇನ್ನ ಮುಂದಿನ ಪ್ರಶ್ನೆ ಮತ್ತೆ ತುಂಬಾ ಸುಲಭವಾಗಿರುವಂತ ಪ್ರಶ್ನೆ, ವಿಚ್ ವಿಟಮಿನ್ ಡಿಫಿಷಿಯನ್ಸಿ ಕಾಸಸ್ ನೈಟ್ ಬ್ಲೈಂಡ್ನೆಸ್? ಸೊ ನಿಮ್ಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ಇದು. ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ? ಇರುಳು ಗುರುಡುತನ. ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಎ. ಸೊ ನೋಡಿ, ಇವತ್ತು ಸೆಷನ್ ನಿಮ್ಗೆ ಉಪಯುಕ್ತ ಆಗಿದೆ. ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಎಸ್, ನೀವು ಕಮೆಂಟ್ ಮಾಡೋದನ್ನ ಕಮೆಂಟ್ ಮಾಡ್ತಾ ಇರಿ. ಸೊ ಲೈಕ್ ಮಾಡಿಲ್ಲ ಅಂತಂದ್ರೆ ಜಸ್ಟ್ ಒಂದ್ಸಲ ಲೈಕ್ ಕೊಡಿ. ಸೊ ನೀವು ಲೈಕ್ ಕೊಡೋದ್ರಿಂದ ಏನಾಗುತ್ತೆ, ಅಥವಾ ಶೇರ್ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೂ ಶೇರ್ ಆಗುತ್ತೆ. ಇನ್ನೊಂದು, ನಮಗೆ ನಾನು ಓಪನ್ ಆಗಿ ಹೇಳ್ತೀನಿ, ಅದು ವ್ಯೂ ಕೌಂಟ್ ಆಗುತ್ತೆ ನಿಜ, ಬಟ್ ಆದ್ರೆ ಏನಂದ್ರೆ ನಮಗೆ ಇನ್ನೊಂದ್ಸಲ ಇನ್ನೂ ಹೆಚ್ಚು ಮಾಡೋದು ನಮಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಭಾಗ 1 ಮಾಡಿದ್ದೆ, ನೀವು ಗಮನಿಸಬಹುದು, ಭಾಗ 1 ಸರಿ ಸುಮಾರಾಗಿ ಒಂದು 2K+ ಮೆಂಬರ್ಸ್ ನೋಡಿದ್ದಾರೆ. ಅಂದ್ರೆ ನಾವೇನ್ ಮಾಡ್ಬೋದು? ಅವಾಗ ನಮ್ಗೆ ಅನ್ಸುತ್ತೆ, ಓಕೆ ಇಲ್ಲ ನಾನು ನೆಕ್ಸ್ಟ್ ಮಾಡಬೇಕು ಎನ್ನುವಂಥದ್ದು. ಓಕೆನಾ? ಸೊ ಅದೆಲ್ಲ ನಿಮ್ ಕೈಲಿ ಇರುತ್ತೆ. ಎಸ್, ಈಗ ಗಮನಿಸಿ ನೋಡಿ, ವಿಟಮಿನ್ ಬಿ ಎನ್ನುವಂಥದ್ದು ಯಾವ್ದಕ್ ಕಾರಣ ಆಗುತ್ತೆ? ಬೆರಿ ಬೆರಿ ಎನ್ನುವಂಥ ರೋಗಕ್ಕೆ ಕಾರಣ ಆಗುತ್ತೆ. ನೀವು ಬಹಳಷ್ಟು ಸಲ ಕೇಳಿರ್ತೀರ, ಆದ್ರೂ ತಪ್ಪು ಮಾಡಿರ್ತೀವಿ ಅಲ್ವಾ. ವಿಟಮಿನ್ ಸಿ ಎನ್ನುವಂಥದ್ದು ಸ್ಕರ್ವಿ ರೋಗಕ್ಕೆ ಕಾರಣ ಆಗುತ್ತೆ. ವಿಟಮಿನ್ ಡಿ ಎನ್ನುವಂಥದ್ದು ಮೂಳೆಗಳ ಏನು ಅಷ್ಟು ಗಟ್ಟಿಯಾಗಿರೋದಿಲ್ಲ, ರಿಕೆಟ್ಸ್ ಎನ್ನುವಂಥ ರೋಗಕ್ಕೆ ಕಾರಣ ಆಗುತ್ತೆ. ವಿಟಮಿನ್ ಎ ಇಂದ ಇರುಳು ಗುರುಡುತನ ಉಂಟಾಗುತ್ತೆ ಅಲ್ವಾ. ಸೊ ಇದಕ್ಕೆ ಸಂಬಂಧಂತ ಯಾವ್ದಾಗುತ್ತೆ? ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಒಂದು ನಿಮಿಷ. ಮುಂದಿನ ಪ್ರಶ್ನೆ, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎಲಿಮೆಂಟ್ ಈಸ್. ಧಾತುವಿನ ಅತಿ ಚಿಕ್ಕ ಘಟಕ ಯಾವುದು? ಮಾಲಿಕ್ಯೂಲ್, ಆಟಮ್, ಎಲೆಕ್ಟ್ರಾನ್, ಪ್ರೋಟಾನ್. ಆಕ್ಚುಲಿ ಇದು ಅಣು ಅಂತಾನೆ ಹೇಳ್ಬೇಕಿತ್ತು, ಅಣು ಸಮೂಹ ಅಂತ ಹಾಕಿದ್ದೀನಿ. ಪರಮಾಣು, ಎಲೆಕ್ಟ್ರಾನ್, ಪ್ರೋಟಾನ್ ಎನ್ನುವಂಥದ್ದು. ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎಲಿಮೆಂಟ್? ಕಮೆಂಟ್ ಮಾಡಿ. ನೋಡಿ, ನಾವು ಯಾವುದೇ ಒಂದು ವಸ್ತುವನ್ನ ವಿಭಜನೆ ಮಾಡಿದಾಗ ಕೊನೆಗೆ ನಮ್ಗೆ ಉಳ್ಕೊಳ್ಳುವಂತ ಒಂದು ಚಿಕ್ಕ ಘಟಕ. ಆಕ್ಚುಲಿ ಅದರಲ್ಲೂ ಅಷ್ಟೇ, ಇಲ್ಲಿ ಎಲಿಮೆಂಟ್ ಅಂತ ಕೇಳಿದ್ದಾರೆ. ಎಲಿಮೆಂಟ್ ಅಂತ ಯಾಕೆ ಕೇಳಿದ್ದಾರೆ? ಎಲಿಮೆಂಟ್ ಎನ್ನುವಂಥದ್ದು ಪ್ಯೂರೆಸ್ಟ್ ಫಾರ್ಮ್. ನಮ್ಮ ಒಂದು ಇಡೀ ಒಂದು ಭೂಮಿಯಲ್ಲಿ ಅತಿ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಸಿಗುವಂಥದ್ದು, ಶುದ್ಧ ರೂಪದಲ್ಲಿ ಸಿಗುವಂಥವು ಯಾವ ಅಂತಂದ್ರೆ ಅವು ಕೇವಲ ನಮ್ಮ ಧಾತುಗಳು ಮಾತ್ರ. ಆ ಧಾತುಗಳು ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾ ಇರುವಂತದ್ದು. ಯಾವುದೇ ಒಂದು ವಸ್ತುವಿನ ಅತ್ಯಂತ ಚಿಕ್ಕ ಘಟಕ ನಾವೇಂತ ಕರಿತೀವಿ? ಎಸ್, ವೆರಿ ಗುಡ್. ಎಲೆಕ್ಟ್ರಾನ್ ಅಲ್ಲ, ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನ್ಗಳು ಇವೆಲ್ಲವೂ ಸಹ ಎಲ್ಲಿರ್ತವೆ? ಆಟಮ್ ಅಲ್ಲಿ ಇರ್ತವೆ. ಸೊ ಇವೆಲ್ಲವೂ ಸೇರಿ ಆಟಮ್ನ ಫಾರ್ಮೇಶನ್ ಮಾಡ್ತವೆ. ಆದ್ರೆ ಆಟಮ್ ಎನ್ನುವಂಥದ್ದೇ ಅತ್ಯಂತ ಚಿಕ್ಕ ಘಟಕ. ಈ ಆಟಮ್ಸ್ ಎಲ್ಲ ಸೇರಿ ಏನಾಗುತ್ತೆ? ಮಾಲಿಕ್ಯೂಲ್ಸ್ ಆಗುತ್ತೆ. ಪರಮಾಣುಗಳೆಲ್ಲ ಸೇರಿ ಅಣುಗಳಾಗ್ತವೆ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, DNA ಸ್ಟ್ಯಾಂಡ್ಸ್ ಫಾರ್. DNA ಪೂರ್ಣ ರೂಪವಿದು. ಸೊ ನಿಮ್ಗೆ ಇದು ಸಹ 8th ಸ್ಟ್ಯಾಂಡರ್ಡ್ ಸಿಗುತ್ತೆ, ಮತ್ತೆ ಇವನ್ 9th ಸ್ಟ್ಯಾಂಡರ್ಡ್ ಸಿಗುತ್ತೆ. ಏನ? ಸೊ ಯಾಕೆ ನಾವು DNA ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ, ಸೊ ಕೋಶದ ಬಗ್ಗೆ ಮಾತಾಡ್ಬೇಕಾದ್ರೆ, ಸೆಲ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸೆಲ್ ಅಲ್ಲಿ ನಮ್ಗೆ ಏನು ನ್ಯೂಕ್ಲಿಯಸ್ ಎನ್ನುವಂಥದ್ದು ಇದೆ, ನ್ಯೂಕ್ಲಿಯಸ್ ಪಾರ್ಟ್ ಅಲ್ಲಿ ನಮ್ಗೆ ಏನಿರುತ್ತೆ? ಈ DNA ಎನ್ನುವಂಥದ್ದು ಇರುತ್ತೆ. ಆ DNA ಫುಲ್ ಫಾರ್ಮ್ ಏನು? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್, ಡೈನಾಮಿಕ್ ನ್ಯೂಕ್ಲಿಯರ್ ಆಸಿಡ್, ಡಬಲ್ ನೈಟ್ರೋಜನ್ ಆಟಮ್, ನನ್ ಅಂತ ಇದೆ. ನನ್ನ ಅಂತದ್ದು ಆಕ್ಚುಲಿ ಇಲ್ಲ. ಡಬಲ್ ನೈಟ್ರೋಜನ್ ಆಟಮ್ಗೂ DNA ಗೂ ಸಂಬಂಧ ಇಲ್ಲ. ಸೊ DNA ಅನ್ನುವಂಥದ್ದು ಏನ್ ಮಾಡುತ್ತೆ? ಸೊ ನಮ್ಮ ದೇಹದ ನಮ್ಮ ಪೂರ್ವಜರಿಂದ ಆ ವಂಶವಾಹಿಗಳನ್ನ ಮುಂದಿನ ತಲಾಂತರಕ್ಕೆ ವರ್ಗಾಯಿಸುತ್ತದೆ, ಹೌದಲ್ವಾ. ಸೊ DNA ಮೀನ್ಸ್ ಡಿ
ಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ವೆರಿ ಗುಡ್. ಪ್ರತಿಯೊಬ್ರು ಸರಿ ಉತ್ತರಗಳನ್ನ ಕೊಟ್ಟಿದ್ದೀರಾ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ ಭಾಗ 2ರ ಒಟ್ಟು 20 ಪ್ರಶ್ನೆಗಳು. ಈ 20 ಪ್ರಶ್ನೆಗಳು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಂಡಿದೀನಿ. ಈ 20 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ನನ್ನ ಕೇಳಬಹುದು. ಸೊ ಅದಕ್ಕೂ ಸಹ ನಮ್ಮ ಕಮೆಂಟ್ ಸೆಕ್ಷನ್ ಅಂತ ನಿಮ್ಗೆ ಯಾವಾಗಲೂ ಓಪನ್ ಆಗೇ ಇರುತ್ತೆ, ಈ 20 ಪ್ರಶ್ನೆಗಳಿಗೆ ಸಂಬಂಧಿಸಿದ ಮಾತ್ರ. ಇನ್ನ ಈ ಒಂದು ವಿಷಯದ ಆಧಾರಿತವಾಗಿ ನೋಡ್ಕೊಂಡು ಮುಂದಿನ ಭಾಗ 3 ಮಾಡ್ಬೇಕಾ ಬೇಡ ಅಂತ ನಾನು ಗಮನಿಸಿ ನೋಡ್ತೀನಿ. ಓಕೆನಾ? ಸೊ ಇದಕ್ಕೆ ಬೇಕಾಗಿರೋದು ಕೇವಲ ನಿಮ್ಮ ಸಪೋರ್ಟ್ ಅಷ್ಟೇ. ಸೊ ನೀವು ಸಪೋರ್ಟ್ ಮಾಡಿದೀರಾ ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ಭಾಗಗಳನ್ನು ಮಾಡ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಗತಿ. ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ವಿಜ್ಞಾನ ಕ್ಲಾಸ್ ಅನ್ನ ಮುಗಿಸ್ಕೊಡಿ ಅಂತ ಕೇಳ್ತಾ ಇದೀರಾ. ವಿಜ್ಞಾನ ಕ್ಲಾಸಸ್ ಅನ್ನ ನಾನು ರೆಕಾರ್ಡೆಡ್ ಕ್ಲಾಸ್ ಆಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ರೆಕಾರ್ಡೆಡ್ ಕ್ಲಾಸ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಮ್ಯಾಥ್ಸ್ ಕ್ಲಾಸಸ್ ಅಷ್ಟೇ ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ ಮುಗಿತಾ ಇದೆ. ಸೊ ಆಲ್ಮೋಸ್ಟ್ ಅದು ಸಹ ನಿಮ್ಮ ಆಲ್ಮೋಸ್ಟ್ PSTR GPSTR ಗೆ ಅದು ಸಹ ಹೆಲ್ಪ್ಫುಲ್ ಆಗುತ್ತೆ. ಈ MCQs ಕ್ವಶನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಒಂದು ಜ್ಞಾನ ಎಷ್ಟಿದೆ ಅಂತಂದ್ರೆ ಇದು ಹಳಿಯುತ್ತೆ. ಅದೆಲ್ಲ ಈಗ ನಾನ್ ಕ್ವಶನ್ಸ್ ತಯಾರು ಮಾಡೋದ್ರಿಂದ ನನಗೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ ಪ್ರಶ್ನೆಗಳೇನು ಅಂತ, ನಿಮಗೆ ಗೊತ್ತಿರೋದಿಲ್ಲ. ನೀವ್ ಹೇಗಿಲ್ಲ ಈಗ ಲೈವ್ ಏನ್ ನೋಡ್ತಾ ಇದೆಯೋ, ಸೊ ನಿಮ್ಗೆ ಏನ್ ಅನ್ಸುತ್ತೆ ಆ 20 ಪ್ರಶ್ನೆಗಳು ನೋಡಿದ್ರೆ ನಿಮ್ಗೆ ಅದು ಟೆಸ್ಟ್ ಪೇಪರ್ ತರ ಅನ್ಸುತ್ತೆ. ಅವಾಗ ನಿಮ್ಗೆ ಅನ್ಸುತ್ತೆ ಓಕೆ ನಾನು ಇಷ್ಟು ಓದಿದ್ದೀನಿ, ಇನ್ನ ಇಷ್ಟು ಓದಬೇಕು ಅನ್ನೋದು ನಿಮ್ಗೆ ಮಾಹಿತಿ ಗೊತ್ತಾಗುತ್ತೆ. ಎಸ್ಪೆಷಲಿ GPSTR ಮತ್ತೆ HSTR ಅವರಿಗೆ ಇವತ್ತಿನ ಪ್ರಶ್ನೆಗಳು ಸ್ವಲ್ಪ ಹೆಚ್ಚು ಉಪಯುಕ್ತ ಆಗಿರುತ್ತೆ. PSTR ಅವರಿಗೆ ಅಷ್ಟು ಉಪಯುಕ್ತ ಅಲ್ದಿರಬಹುದು. ಯಾಕೆ ಅಂತಂದ್ರೆ ನಾನು ತಂದಿರುವಂತಹ ಪ್ರಶ್ನೆಗಳು ಬಹಳಷ್ಟು ಪ್ರಶ್ನೆಗಳು 10th ಬೇಸ್ ಮೇಲೆ ಇದೆ. ಯಾಕೆ 10th ಬೇಸ್ ಮೇಲೆ ತಂದಿದ್ದೀನಿ? ನೀವು ಪಾರ್ಟ್ 1 ಗಮನಿಸಿ. ಪಾರ್ಟ್ 1 ಹೇಳಿದ್ರೆ ಸರ್ ತುಂಬಾ ಸುಲಭ ಈಸಿ ಇದಾವೆ. ಯಾಕೆ ತುಂಬಾ ಸುಲಭ ಈಸಿ ಇತ್ತು? ಅವೆಲ್ಲೂ PSTR ಕ್ವಶನ್ಸ್, PSTR ಮತ್ತೆ ಕೆಲವೊಂದಿಷ್ಟು GPSTR ಕ್ವಶನ್ಸ್. ಸೊ ಇವತ್ತು ಕ್ವಶನ್ಸ್ ನೀವು ಗಮನಿಸಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ GPSTR ಮತ್ತೆ HSTR ಗೆ ಉಪಯುಕ್ತ ಆಗುವಂತಿತ್ತು. ಸಹಿತ ಇದಾಗಿತ್ತು ಇವತ್ತಿನ ತರಗತಿ. ಇದೇ ರೀತಿಯ ಮತ್ತಷ್ಟು ತರಗತಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.